ಪರ್ಸು ನೋಡೋಣಪ್ಪ, ಯಾರೂ ಇಲ್ಲ. ಏನ್ ಬರೀ ಚೀಟಿನೇ ಐತಿ. ದುಡ್ಡು ಹೊಟ್ಟೆ ತುಂಬ ಊಟ ಮಾಡ್ಬೇಕಪ್ಪ. ಆದ್ರೆ 10 ರೂಪಾಯಿದು 10 ಇಲ್ಲ. ಇಷ್ಟೊಂದೈತಲ್ಲಪ್ಪ. ಅವ್ವ ಹೇಳಿತ್ತು ಪರರ ವಸ್ತು ಪಾಷಾಣ ಸಮಾನ ಅಂತ. ಹೌದಪ್ಪ, ಅವ್ವ ಹೇಳ್ದಂಗೆನೆ ಈ ದುಡ್ಡನ್ನೆಲ್ಲ ಅವ್ರಿಗೆ ಕೊಟ್ಬಿಡೋಣ. ಈ ಚೀಟಿ ಎಲ್ಲ ಏನು ಉಪಯೋಗಿತ್ತೋ ಏನೋ. ಹೌದಪ್ಪ, ಅವ್ರಿಗೆ ಕೊಟ್ಬಿಡೋಣ. ಏನಿದು, ಏನೋ ಚಿತ್ರ ಎಲ್ಲ ಐತೆ. ಅವ್ರದೇ ವಿಳಾಸ ಇರ್ಬೇಕಿದು. ಅವ್ರಿಗೆ ಕೊಟ್ಬಿಡೋಣಪ್ಪ. ಕೊಟ್ರೆ ಹೊಟ್ಟೆ ತುಂಬ ಊಟ ಸಿಗ್ಬೋದು, ಜೊತೆಗೆ ಕೆಲಸನೂ ಕೊಡ್ಬೋದು. ಹೌದು, ಅವ್ರಿಗೆ ಕೊಟ್ಬಿಡೋಣಪ್ಪ. ಎಷ್ಟಿಕ್ಕಿದೆ ಜೇಬಲ್ ದುಡ್ಡು? ತೆಗಿಯೋ ದುಡ್ಡು. ಹೋಗಲ್ಲೇ ಸಾರ್, ಸ್ವಲ್ಪ ವಿಳಾಸ ಹೇಳಿ ಸಾರ್. ಓ, ವಸಂತ ಚಿತ್ರಶಾಲೆನಾ? ಇವ್ರೇನಾಗ್ಬೇಕು ನಿಂಗೆ? ಕೆಲಸ ಕೇಳಕ್ ಹೋಗ್ತೀನಿ ಸಾರ್. ಕೆಲಸ ಕೇಳಕ್ ಹೋಗ್ತಿದ್ಯಾ? ಹೆಂಗ್ ಹೋಗ್ತೀಯಾ? ನಡ್ಕೊಂಡೇ ಹೋಗ್ತೀನಿ ಸಾರ್. 2 ಕಿಲೋಮೀಟರ್ ಆಗುತ್ತಲ್ಲೋ. ಪರವಾಗಿಲ್ಲ ಸಾರ್. ಸರಿ, ಸೀದಾ ಹೋಗಿ ಅಲ್ಲೊಂದು ದೇವಸ್ಥಾನ ಕಾಣಿಸುತ್ತೆ, ಹಂಗೆ ಎಡಕ್ಕೆ ತಗೋ. ಎಡಕ್ಕೆ ಹೋದ್ರೆ ಸೀದಾ ಹೋದ್ರೆ ಚಿತ್ರಶಾಲೆ ಕಾಣಿಸುತ್ತೆ. ಆಯ್ತು ಸಾರ್, ಬರ್ತೀನಿ ಸಾರ್. ಆಯ್ತು, ದೇವ್ರ ಒಳಗೆ ಮಾಡಿ ಹೋಗು. ಆಮೇಲೆ ವಿಚಾರಿಸ್ಕೊಂತೀನಿರೋ ನಿನ್ನ. ಬರ್ತೀನಿರೋ. ನಿಂತ್ಕೊಳ ಅಲ್ಲಿ, ನಿಂತ್ಕೊಳ. ಏನಿದೆ ಜೇಬಲ್ಲಿ? ಇಲ್ಲಿ ಏನಿದೆಯಾ? ಹೋಗಲ್ಲೇ, ಹೋಗ. ನಿಂತ್ಕೊಳ. ಪ್ರಿಯಾ, ಏನ್ರಿ? ನಂಗೆ ಟೈಮ್ ಆಯ್ತು, ಸ್ವಲ್ಪ ಬೇಗ ಕಾಫಿ ಕೊಡ್ತೀಯಾ? ಇರ್ರಿ, ಇವಾಗ ತಾನೇ ಮಗುನ ಪ್ಲೇ ಹೋಮ್ ಬಿಟ್ಟು ಬಂದಿದ್ದೀವಿ. ನಂಗೇನು 5 ಕೈ ಇದೆಯಾ? ತರ್ತೀನಿ ರೀ, ಒಂದು 5 ನಿಮಿಷ. ಛೇ, ಯಾವಾಗಲೂ ಇದೇ ಆಗೋಯ್ತು ನಿಂದು. ಯಾರಪ್ಪ ಇವರು? ಪೇಪರ್ ಓದಕ್ಕೂ ಬಿಡಲ್ಲ ಅಂತಾರೆ. ಛೇ, ಕಾಲಿಂಗ್ ಬೆಲ್ ಇದ್ರು ಬಾಗಲ್ ಬಿಡಿತಾರಲ್ಲ. ಯಾರಪ್ಪ ನೀನು? ಏನಿದೆಯಲ್ಲ? ಸಾರ್, ಇವ್ ನನ್ನ ಪರ್ಸ್ ಕತ್ಕೊ ಬಂದಿದ್ದಾನೆ ಸಾರ್. ರೀ, ನಿಮ್ಮ ಪರ್ಸು. ಇದು ನಿಂದೇನಪ್ಪ ಪರ್ಸು? ಯಾರಪ್ಪ ಇವನು? ಇವಂದೇ ಇದ್ದಂಗಿದೆಯಲ್ಲ ಪರ್ಸು. ಎಸ್ಕೇಪ್ ಆಗ್ಬೇಡ. ಪ್ರಿಯಾ, ನೀರು ತಗೊಂಬ. ಬಾಪ್ಪ, ಒಳಗೆ ಬಾ. ಬಾ, ಕುತ್ಕೋ ಬಾ. ತಗೋ, ನೀರು ತಗೋ. ನೀರು ಕುಡಿ. ಯಾಕಪ್ಪ, ಏನಾಯ್ತು? ಸಾರ್, ಊಟ ಮಾಡಿ 3 ದಿವಸ ಆಯ್ತು ಸಾರ್. ಪ್ರಿಯಾ, ಪಾಪ 3 ದಿನ ಆಯ್ತಂತೆ ಊಟ ಮಾಡಿ. ಹೋಗಿ ತಿನ್ನೋದಕ್ಕೇನಾದ್ರು ತಗೊಂಬ. ಸರಿ ರೀ. ನಿಧಾನಪ್ಪ, ನಿಧಾನ. ನೀರು ಕುಡಿ, ತಗೋ. ಇನ್ನೊಂದು ಯಾರೋ ನೆನ್ಸ್ಕೊಳ್ತಾ ಇದ್ದಾರೆ ಅನ್ಸುತ್ತೆ. ನೆನ್ಪಿಸ್ಕೊಳಕ್ಕೆ ಈ ಭೂಮಿ ಮೇಲೆ ನನ್ನೂರು ಅಂತ ಯಾರೂ ಇಲ್ಲಮ್ಮ. ಬಾಪ್ಪ, ಬಾ, ಕೂತ್ಕೋ. ಯಾರಪ್ಪ ನೀನು? ಸಾರ್, ನಮ್ದು ಕೋಟೆ ಬೆಟ್ಟ ಸಾರ್, ಮಂಡ್ಯ ಜಿಲ್ಲೆ.
ನಮ್ಮವ್ವ ಅಪ್ಪ ಗೌಡ್ರ ಹತ್ರ ಕೂಲಿ ಕೆಲಸ ಮಾಡ್ತಾಯಿದ್ರು ಸರ್. ಯಾವುದೋ ಒಂದು ಮದುವೆ ದಿಬ್ನಕ್ಕೆ ಹೋಗುವಾಗ ನಮ್ಮ ಬಸ್ಸು ಕೆರೆಗೆ ಬಿದ್ದು ನಮ್ಮವ್ವ ಅಪ್ಪ ಬಿಟ್ಟು ಹೋಗ್ಬಿಟ್ರು ಸರ್. ಬರೀ ಮೋಸ ಕಳ್ತನ ನೋಡಿ ಸಾಕಾಗ್ಬಿಟ್ಟಿತ್ತು. ಈ ಕಾಲದಲ್ಲಾದರೂ ಇಂಥವ್ರಿದ್ದಾರಲ್ಲ ಅಂತ ತುಂಬ ಸಂತೋಷ ಆಗ್ತಿದೆ. ಹೌದು ಕಣೆ. ನೋಡಪ್ಪ, ನಾನೊಬ್ಬ ಕಲಾ ನಿರ್ದೇಶಕ. ನೀನು ಸಹಾಯ ಮಾಡ್ಕೊಂಡು ನನ್ನ ಜೊತೆನೇ ಇರು. ಹೇಗಿದ್ದ ರಾಮು? ಪರರ ವಸ್ತು ಪಾಷಾಣ ಎಂಬ ತನ್ನ ತಾಯಿ ಮಾತನ್ನು ಪಾಲಿಸಿದ ರಾಮು ಇಂದು ಭಾರತದ ಪ್ರಸಿದ್ಧ ಕಲಾವಿದರಲ್ಲಿ ಒಬ್ಬ.